ಸೊ ಇದು ತಮ್ಮ ತಂದೆ ದೇವೇಗೌಡರ ನಿವಾಸಕ್ಕೆ ಬಂದ ನಂತರ ರೇವಣ್ಣ ಅವರ ಲೆಕ್ಕಾಚಾರಗಳು, ಅವರ ಅಭಿಮಾನಿಗಳ ಲೆಕ್ಕಾಚಾರಗಳು. ಆದರೆ ಇನ್ನೊಂದು ಕಡೆಗೆ ರೇವಣ್ಣ ಅವರ ಲೆಕ್ಕಾಚಾರ ಏನು ಅಂತಂದ್ರೆ, ಅವರು ನಂಬಿರುವಂಥ ದೇವರ ಮೇಲೆ, ನಾನು ನಂಬಿರುವಂಥ ದೇವರನ್ನು ಕೈ ಬಿಡಲ್ಲ ಅನ್ನುವಂಥ ವಿಶ್ವಾಸ ಅವರಿಗೆ. ಹಾಗಾಗಿ ಬಂದ ತಕ್ಷಣ ಅವರು ಹೋಗಿದ್ದು ಟೆಂಪಲ್ ರನ್ ಮಾಡಕ್ಕೆ ಶುರು ಮಾಡಿದ್ರು. ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ರು ನೋಡಿ. ಜೈಲಿನಿಂದ ರಿಲೀಸ್ ಆಗ್ತಿದ್ದಂತೆ ರೇವಣ್ಣ ಟೆಂಪಲ್ ತಂದೆ ಭೇಟಿ ಬಳಿಕ ದೇವರ ಮೊರೆ ಹೋದ ರೇವಣ್ಣ. ಎಸ್, ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಬಂದಿಯಾಗಿದ್ದಂತಹ ರೇವಣ್ಣ ಬಂಧ ಮುಕ್ತವಾಗಿದ್ದಾರೆ. 6 ದಿನ ಜೈಲು ವಾಸವನ್ನ ಅನುಭವಿಸಿ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಇನ್ನು ಬಿಡುಗಡೆಯಾದಂತಹ ಬಳಿಕ ತಂದೆ ದೇವೇಗೌಡರ ಮನೆಗೆ ಹೋಗಿ ಆಶೀರ್ವಾದ ಪಡೆದು ದೇವರ ಮೊರೆ ಹೋದ್ರು. ಜೈಲಿನಿಂದ ಹೊರಗೆ ಬರ್ತಾ ಇದ್ದಂತೆ ದೇಗುಲ ಯಾತ್ರೆ ಆರಂಭಿಸಿದಂತಹ ರೇವಣ್ಣ ಜೆಪಿ ನಗರದ ತಿರುಮಲಗಿರಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ತೆರಳಿದ್ರು. ಇನ್ನು ಲಕ್ಷ್ಮೀ ವೆಂಕಟೇಶ್ವರ ದೇವರ ದರ್ಶನ ಪಡ್ಕೊಂಡು ಈಡ್ಗಾಯಿ ಹೊಡೆದ್ರು. ಇನ್ನು ಬೂದುಗುಂಬಳಕಾಯಿ ದೃಷ್ಟಿ ತೆಗೆದು ವಿಶೇಷ ಪೂಜೆ ಕೂಡ ನಡೆಸಿದ್ರು. ಅಂದಹಾಗೆ ತಿರುಮಲಗಿರಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ 40 ನಿಮಿಷಗಳ ಕಾಲ ಪೂಜೆ ಸಲ್ಲಿಸಿ ಬಸವನಗುಡಿ ನಿವಾಸಕ್ಕೆ ತೆರಳಿದ್ರು. ಮನೆ ಬಾಗಿಲ ತನಕ ಬಂದು ನಮಸ್ಕರಿಸಿ ಕಾರಂಜಿ ಆಂಜನೇಯ ದೇವಸ್ಥಾನಕ್ಕೆ ತೆರಳಿದ್ರು. ಇನ್ನು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಗರ್ಭಗುಡಿಗೆ ತೆರಳಿ ದೀಪದ ಆರತಿ ಬೆಳಗಿದ್ರು. ಇನ್ನು ದೇವಾಲಯಗಳ ಭೇಟಿ ಬಳಿಕ ವಾಪಸ್ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ರು. ಬಂಧ ಮುಕ್ತ ಬಳಿಕ ರೇವಣ್ಣ ಫಸ್ಟ್ ರಿಯಾಕ್ಷನ್. ಇನ್ನು ಪರಪ್ಪನ ಅಗ್ರಹಾರದಿಂದ ಜೈಲು ಮುಕ್ತಿ ಹೊಂದಿದ ಬಳಿಕ ಮೊದಲ ಪ್ರತಿಕ್ರಿಯೆ ಕೊಟ್ಟಂತಹ ರೇವಣ್ಣ, ನನಗೆ ನ್ಯಾಯಾಂಗದ ಬಗ್ಗೆ ಅಪಾರ ಗೌರವ ಇದೆ. ಕಳೆದ 11 ವರ್ಷಗಳಿಂದ ಕಾನೂನನ್ನ ಪಾಲಿಸಿದ್ದೀನಿ. ನನಗೆ ದೇವರ ಮೇಲೆ ನಂಬಿಕೆ ಇದೆ. ಆಪಾದನೆಯಿಂದ ಹೊರಗೆ ಬರ್ತೀನಿ ಅಂತ ವಿಶ್ವಾಸ ಇದೆ ಅಂತ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನನಗೆ ನ್ಯಾಯಾಂಗದ ಅಪಾರವಾದಂಥ ಗೌರವ ಇದೆ. ಇವತ್ತು ಕಳೆದ 11 ದಿವಸದಿಂದ ನ್ಯಾಯಾಂಗ ಪಾಲಿಸಿದ್ದೀನಿ. ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಹೋಗಲ್ಲ. ದೇವರಿಗೆ ಮೇಲೆ ನನಗೆ ನಂಬಿಕೆ ಇದೆ. ಈ ಆಪಾದನೆಯಿಂದ ನಾನು ಹೊರಬರ್ತೀನಿ. ದೇವ್ರ ಬಂದು ನನಗೆ ಏನಿಲ್ಲ, ನಾನು ಯಾವುದೇ ಇದಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದ ಆದೇಶಗಳನ್ನ ಪಾಲಿಸ್ತೀನಿ ಅಷ್ಟೇ. ನಾನು ಯಾವುದೇ ಬೇರೆ ರಿಯಾಕ್ಟ್ ಮಾಡಲ್ಲ. ಅಂದಹಾಗೆ ರೇವಣ್ಣ ಹೊಳೆನರಸೀಪುರಕ್ಕೆ ತೆರಳುವ ಸಾಧ್ಯತೆ ಇದೆ. ರೇವಣ್ಣ ಸ್ವಾಗತಕ್ಕೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ದೇವಸ್ಥಾನಗಳಿಗೆ ರೇವಣ್ಣ ಭೇಟಿ ಕೊಡಲಿದ್ದಾರೆ. ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹ, ಹರದನಹಳ್ಳಿಯ ದೇವೇಶ್ವರ, ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇಗುಲಕ್ಕೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಒಟ್ನಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ತಾತ್ಕಾಲಿಕ ರಿಲೀಫ್ ಹೊಂದಿದ್ದು, ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.